ಅಕ್ಷತಾ ಸಾವಿಗೆ ಕಾರಣವಾಗಿದ್ದು ಬೇರೇನೂ ಅಲ್ಲ, ಒಂದು BMW ಕಾರು. 8 ತಿಂಗಳ ಹಿಂದೆ 40 ಲಕ್ಷ ಬೆಲೆಯ BMW ಕಾರು ತಗೊಂಬ ಅಂತ ಯಾವಾಗ ಮಂಜುನಾಥ್ ಅಕ್ಷತಾ ಬೆನ್ನಿಗೆ ಬಿದ್ದೋ ಆಗ್ಲೇ ನೋಡಿ ಈಕೆಯ ಸಾವಿನ ಕ್ಷಣಗಳು ಆರಂಭವಾಗಿದ್ದು. ನನಗೆ ಮಿನಿಸ್ಟ್ರ್ ಮನೆ ಕೊಡೋರು, ಅವ್ರ ಮನೆ ಕೊಡೋರು, BMW ಕಾರ್ ತೆಗೆಸ್ಕೊಬ ಅಂತೇಳಿ ಅವತ್ತಿಂದ ಶುರು ಮಾಡಿ 8 ತಿಂಗಳು ಹಿಂದೆ ನನ್ನ ಮನೆಗೆ ತಂದುಬಿಟ್ಟು ನೋಡ್ದ ಸ್ವಾಮಿ. ಹೌದು, ಈ ಅಕ್ಷತಾ ತಂದೆ ಹೇಳೋ ಹಾಗೆ 8 ತಿಂಗಳ ಹಿಂದೆ ಶುರುವಾದ ಕಾಟ ಇದು. BMW ಕಾರನ್ನ ತಗೊಂಡ್ಬ, ಇಲ್ಲ ಅಂದ್ರೆ ಮನೆಗೆ ಬರಬೇಡ ಅಂತ ಹೊರದಬ್ಬಿದ್ದ ಈ ಕಚಡ ಮಂಜುನಾಥ್ ಆವತ್ತು ಮನೆ ಬಿಟ್ಟು ತಂದೆ ಮನೆ ಸೇರಿದ ಅಕ್ಷತಾ ಹೊರ ಹೋಗಿದ್ದು ಹೆಣವಾಗಿ. ಇಷ್ಟೇ ಅಲ್ಲ, ತಾವು ಸೇಫ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಅಕ್ಷತಾ ಮೇಲೆಯೇ ಕೇಸ್ ದಾಖಲಿಸಿತ್ತು ಈ ಕಿತ್ತೋದ ಫ್ಯಾಮಿಲಿ. ತಂದ್ಬಿಟ್ಟು ಅವ್ಬಿಟ್ಟು ಕೋರ್ಟ್ಗೆ ಅವ್ರ ತಾಯಿಗೆ ವಿಷ ಆಗ್ತಾಳೆ ಅಂತ ಅವನೇ ಕೋರ್ಟ್ಗೆ ಹಾಕ್ಬಿಟ್ಟ. ಮತ್ತು ಮಹಿಳಾ ಸದನ ಅಂತ ಬಸವನಗುಡಿಲಿದೆ, ಅಲ್ಲಿ ಇದಿತ್ತು, ಅಲ್ಲಿ ಒಪ್ಪಲಿಲ್ಲ. ಕಡೆ ಮಂಜುಳಾ ಮನಸ್ವರ್ ಕರೆಸಿದ್ರು, ಅವರು ಏನೇನೋ ಕೇಳಿದ್ರು, ಅದಕ್ಕೂ ಒಪ್ಪಲಿಲ್ಲ. ಕಡೆ ಫ್ಯಾಮಿಲಿ ಕೋರ್ಟ್ ಬೆಂಗಳೂರಲ್ಲಿ ಹಾಕ್ತಾ, ಅಲ್ಲಿ ಫ್ಯಾಮಿಲಿ ಕೋರ್ಟ್ ಬೆಂಗಳೂರಲ್ಲಿ ಹಾಕಿದಾಗ ಅಲ್ಲಿ ಮೊನ್ನೆ ಶುಕ್ರವಾರ ಕೌನ್ಸಿಲಿಂಗ್ ಇತ್ತು. ಏನಪ್ಪ ಅಂದರೆ ಆಮೇಲೆ ಜಡ್ಜ್ ಹೇಳಿದ್ರು ಕೌನ್ಸಿಲಿಂಗ್ ಮಾಡಿ ಇಬ್ಬರು ಒಳಗಡೆ ಕೂಡ ಹಾಕಿದ್ರು. ಒಳಗಡೆ ಕೂಡ ಹಾಕಿದಾಗ ಲೀಸ್ಟ್ ಕೊಟ್ಟ, ನಂಗೆ BMW ಕಾರ್ ಬೇಕು, ನನಗೆ ವಂಡ್ರಲ್ಲ ಹತ್ರ ಸೈಟ್ ತೊಗೊಂಡಿದ್ದೀನಿ, ಅಲ್ಲಿ ಸೈಟ್ ಪೂಜೆ ಮಾಡಬೇಕು, 10 ಲಕ್ಷ ದುಡ್ಡು ಇಸ್ಕೊಬಾ ಅಂತ ಅಂದ. ಆವಾಗ ನನ್ನ ಮಗಳು ಗೊಳೋತ್ ತಗೊಂಡು ಈಚೆ ಬಂದುಬಿಟ್ಲು. ಪುನಃ ಅಲ್ಲಿ ಜಡ್ಜ್ ಇದ್ದವರು ನೋಡಮ್ಮ ಸಮಾಧಾನ ಮಾಡ್ಕೊ, ನೆಕ್ಸ್ಟ್ 21ಕ್ಕೆ ನಿಮ್ಮ ಬಮ್ಮ ಅಷ್ಟೊತ್ತಿಗೆ ಏನೋ ಬುದ್ಧಿ ಹೇಳಿ ಕಳಿಸ್ಕೊಡ್ತೀವಿ ಅಂತ ಅಂದರು. ನನ್ನ ಮಗಳು ಇಲ್ಲೇ ಇದ್ಲು, ನಾನು ಇರಪ್ಪ, ನನಗೆ ಯಾವ ಗಂಡು ಮಕ್ಕಳು ಇಲ್ಲ, ನಾನು ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿದೆ. ಈಗ 2 ತಿಂಗಳಿಂದ 1 ಲಕ್ಷ ಡಿ ಡಿ ಅಲ್ಲ, 40,000 3 ಡಿ ಡಿ, 3,000 ರೂಪಾಯಿ ಕ್ಯಾಶ್ನಲ್ಲಿ ಅರ್ಜಿ ಕೊಟ್ಟು ಬಂದೆ ಪ್ರವೀಣ ಅನ್ನೋ ಹುಡುಗನ ಹತ್ರ. ಅದಕ್ಕೂ ಸಾಕ್ಷಿ ಇಡ್ಲ ಇದೆ. ಹೀಗಾಗಿ ನನ್ನ ಮಗಳು ಶನಿವಾರ ಬೆಳಿಗ್ಗೆ ನಾವು ಕಾಂಕ್ರೀಟ್ ಹಾಕ್ಸೋಕ್ಕೆ ಹೋಗಿದ್ದೆ, ಅವಾಗ ಮನೆಯಲ್ಲಿ ಹೇಗೆ ಮಾಡ್ಕೊಬಿಟ್ಟಿದ್ದಾಳೆ ಸ್ವಾಮಿ. ಇದಕ್ಕೆಲ್ಲ ಮೂಲ ಕಾರಣ ನನ್ನ ಬೀಗ್ತಿ ಕಾಟ. ನನ್ನ ಬೀಗ ಪುಟ್ಟೇಗೌಡ, ಅವಳಾದ್ನಿ ನೇತ್ರಾವತಿ ಅಂತ ಹಾಸ್ಟೆಲ್ ಇದ್ದಾಳೆ, ಅವಳಿಗೆ 2 ಹೆಣ್ಮಕ್ಳು. ಇವಳು ಗಂಡು ಮಗು ಆದಮೇಲೆ ಇವಳನ್ನ ಮುಂದಕ್ಕೆ ಬಿಡ್ತಿರ್ಲಿಲ್ಲ. ಗಂಡು ಮಗು ಆಗಿದೆ, ಆ ಕಡೆ ಪ್ರೀತಿ ಮಾಡಬೇಡಿ, ನನ್ನ ಕೈ ಬಿಡಿ. ಅವಳು ಅಟ್ಯಾಕ್ ಮಾಡಿ ನನ್ನ ಮನೆಗೆ ತಂದುಬಿಟ್ಬಿಟ್ಟು ಈ ಎಲ್ಲ ಘಟನೆಗೂ ನನ್ನ ಅಳಿಯ ಮಂಜುನಾಥ್ ಕಾರಣ ಸ್ವಾಮಿ. ಅಲ್ಲಿಗೆ ಅಕ್ಷತಾಳಿಗೆ ಈ ಸಾವಿಗಿಂತ ಬೇರೆ ದಾರಿ ಇಲ್ಲದಂತಾಗಿ ಹೋಗಿತ್ತು. ಇನ್ನು ಮುಂದೆ ಬದುಕೋದ್ ಬೇಡ ಅಂತ ನಿರ್ಧರಿಸಿ ಇವತ್ತು ನೇಣಿಗೆ ಶರಣಾಗಿದ್ದಾಳೆ. ಅತ್ತ ತಂದೆ ತಾಯಿಗೂ ನೋವು ಬೇಡ, ಗಂಡನ ಮನೆಯವರಿಗೂ ಹಿಂಸೆ ಬೇಡ ಅನ್ನೋದಕ್ಕೆ ಹೀಗೆ ಸತ್ತು ಮಲಗಿದ್ದಾಳೆ. ಆದ್ರೆ ಏನೂ ಅರಿಯದ ಈ ಕಂದಮ್ಮನಿಗೆ ಅಮ್ಮ ಬೇಕು, ಅಮ್ಮನ ಅಪ್ಪುಗೆ ಬೇಕು, ಅಮ್ಮನ ತುತ್ತು ಬೇಕು. ಅದನ್ನ ಕೊಡೋರು ಯಾರು? ಇಲ್ಲಿಗೆ ಅಕ್ಷತಾ ಕತೆ ಮುಗಿದಿದೆ. ಕೊಂದು ನುಂಗಿದ ಕುಟುಂಬಕ್ಕೆ ಶಿಕ್ಷೆಯಾಗತ್ತೆ, ನೊಂದ ಕುಟುಂಬಕ್ಕೆ ಅಕ್ಷತಾ ಕೇವಲ ನೆನಪಾಗಿ ಉಳಿತಾಳೆ. ಆದ್ರೆ ವರದಕ್ಷಿಣೆ ಕಿರುಕುಳಕ್ಕೆ ಕೇವಲ ಅಕ್ಷತಾ ಮಾತ್ರ ಸತ್ತಿದ್ದಾಳಾ? ಇಲ್ಲ, ಇಡೀ ಹೆಣ್ಣು ಹೆತ್ತ ಸಂತಾನವೇ ಸತ್ತೋಯ್ತಾ ಅನ್ನೋದಕ್ಕೆ ನೀವೇ ಉತ್ತರ ಹುಡುಕಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸ್ಟೋರಿ ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.